ಕೆರಳಿದ ಸಿಂಹದಂತೆ ವಿಜೃಂಭಿಸಿದನು. ಆತನು ಸಮಾಧಾನ ಪಡಿಸಲು ನೀನು ಹೊರತಾಗು ಮತ್ತಾರಿಗೂ ಸಾಧ್ಯವಿಲ್ಲಣ್ಣ. ಅರ್ಜುನ, ಈ ಸಾವಯವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುವುದು. ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯವೇ ಮೂಲ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು. ಅರ್ಜುನ, ಆ ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದು ನನಗೂ ದುಸ್ಸಾಧ್ಯವೆನಿಸುವುದು. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ. ಪಾಂಚಾಲಿ, ಅಣ್ಣನ ಯಾಕೆ ಸಿಟ್ಟಾಗಿರುವನು? ಈ ನಿಮ್ಮ ಪ್ರಶ್ನೆಗೆ ನನ್ನ ಬಿಚ್ಚಿರುವ ಬಿರುಗೂದಲ ಉತ್ತರವನ್ನು ಕೊಡುವುದಲ್ಲವೇ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಎದುರಲ್ಲಿ ನಿನಗೊಂದು ಮಾತನ್ನು ತಿಳಿಸಬೇಕೆಂದಿದ್ದೇನೆ. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಹೇಳುವುದು ಕೇಳಿರಿ. ಅರ್ಜುನನು ಅನುಮೋದಿಸಬಹುದು, ನಕಲ ಸಹೋದರರು ಸುಮ್ಮನಿರಬಹುದು. ಆದರೆ ಈ ದಾಸ್ಯಾವೃತ್ತಿಯನ್ನು ನಾನು ಪಾಂಡವರ ಕಳಕವೆಂದು ಭಾವಿಸಿರುವುದು. ಅಣ್ಣ, ದರಿದ್ರ ಭಿಕ್ಷುಕರಂತೆ ಕಂಡವರ ಮನವಾಗಿಲಲ್ಲಿ ಸಂಧಿಯ ಯಾಚನೆಯನ್ನು ಮಾಡಲು ಪಾಂಡು ರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹಿಸಬಹುದು, ಆದರೆ ಇದೊಂದು ಗಳಿಗೆ ನಾನು ಇದನ್ನು ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಗುರುಕುಲವನ್ನು ಸಮೂಲವನ್ನಾಗಿ ನಾಶ ಮಾಡಬಲ್ಲವು. ನೀವು ನಿಶ್ಚಿತರಾಗಿ ಸಂಧಿಯ ಯಾಚನೆಯನ್ನೇ ಮಾಡುತ್ತೀರಿ. ನಾನು ನನ್ನ ಪ್ರತಿಕ್ರಿಯೆಯಂತೆ ನಡೆವೆನು. ಸಹೋದರ, ನಡತೆ ಸಹೋದರ ಆತ್ಮದೇ ಬಲವೇ ನಿರೋಧೆ. ನಡತೆ ಸಹೋದರ ಆತ್ಮದೇ ಬಲವೇ ನಿರೋಧೆ. ಧರ್ಮ ವಿಚಾರದ ಮಮ್ಮವನರಿಯದೆ, ಧರ್ಮ ವಿಚಾರದ ಮಮ್ಮವನರಿಯದೆ, ಧರ್ಮ ವಿಚಾರದ ಮಮ್ಮವನರಿಯದೆ ಧರ್ಮಕ್ಕೆ ಬಾಗಿಗಳಾಗುತ್ತಿದೆ. ಧರ್ಮಕ್ಕೆ ಬಾಗಿಗಳಾಗುತ್ತಿದೆ. ಏತರ ನಡತೆ ಪ್ರೀತಿ ಸಹೋದರ ಆತ್ಮದೇ ಬಲವೇ ನಿರೋಧೆ. ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲೇ ಇಲ್ಲ. ಕೋಪ ಮಾಡಬೇಡಣ್ಣ. ಧರ್ಮಜನು ನಮಗೆಲ್ಲರಿಗೂ ಹಿರಿಯವನು. ಆತನ ಅಭಿಪ್ರಾಯದ ವಿರುದ್ಧವನ್ನು ಪ್ರಾರಂಭಿಸುವುದು ಅನುಚಿತವಲ್ಲವೇ? ಪಾಂಚಾಲಿ, ಮಾನಿನೇ ಮನದ ಸಮಯ ವಿಜಂತರಿಕಯ್ಯ ತರುಳಿ ಏತಕೈರುವುದು. ಮಾನಿನೇ ಮನದ ಸಮಯ ವಿಜಂತರಿಕಯ್ಯ ತರುಳಿ ಏತಕೈರುವುದು. ಧರ್ಮಜ ನಮ್ಮಯ ನಿರ್ಮಲದಾಗುವು. ಧರ್ಮಜ ನಮ್ಮಯ ನಿರ್ಮಲದಾಗುವು. ಇರುವುದನ್ನು ಚಿತ್ತ ಪರಿಚಯ ನುಡಿಯ. ಇರುವುದನ್ನು ಚಿತ್ತ ಪರಿಚಯ ನುಡಿಯ. ಸಹಿಬುದು ಮನದನು ತಾಪವ ತರುಣೆ. ಸಹಿಬುದು ಮನದನು ತಾಪವ ತರುಣೆ. ಧರ್ಮದಿಂದ ಕನಕಾರ ಸಾಧಿಸು ಧರ್ಮದಿಂದ ಕನಕಾರ ಸಾಧಿಸು ಕೋಮಲ ಹೃದಯ ಪರಪೋ ಬರಿಯ ಕವಿ ಹರಿಯದ ಬರಿ ಕವಿ
ಅರಿಯದೆ ಏಕೆಂದು ನೇಮಿತ ವಿಕಾಸ ಪಡುವೆ ಏಕೆಂದು ನೇಮಿತ ವಿಕಾಸ ಪಡುವೆ ಮಾಲಿನಿ ಮನದ ಸಮಯವಿದಂದರಿದಯ್ಯ ಕರುಣೆ ಗುಣವು. ಆದ್ದರಿಂದ ಸಮಾಚಾರ ಮಾಡು. ಧರ್ಮ ಧರ್ಮವೆಂದು ಕ್ಷತ್ರಿಯರ ಧರ್ಮವೇನೆಂದು ಬರೆಯುವುದು ನಿಮಗೆ ಉಚಿತವೆನಿಸಿತಲ್ಲವೇ? ಯುದ್ಧದಂತೆ ಶಾಂತಿ ಸಂರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಪಾಂಚಾಲಿ, ಯುದ್ಧವು ಎಂತಹ ಘೋರ ಕರ್ಮವೆಂಬುದು ನೀನಿನ್ನು ತಿಳಿದಿಲ್ಲ. ನಾವುಗಳು ಅಭಿಮಾನಕ್ಕೆ ವಶವಾಗಿ ಯುದ್ಧ ಪ್ರಾರಂಭಿಸಿದರೆ ಮುಂದೆ ನಮ್ಮ ಅವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಸಂಧಿಗಾಗಿ ಸರ್ವ ಪ್ರಯತ್ನವನ್ನೂ ಮಾಡುತ್ತಿರುವೆ. ಸೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನವದ್ದಿರುವಿರಿ. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರುಪಡಿಸುವರಲ್ಲ ಎಂಬುದೇ ನನ್ನ ಚಿಂತೆ. ಇದಾಗಿರಲಿ. ಏನಿ ಕೋಲಾಹಲ, ಏನಿ ಅರ್ಜುನ, ಕೋಲಾಹಲ. ನಾನಿನ್ನು ಹೊರಡುವೆನು. ಈ ಸಂಧಿಯ ಫಲಾಫಲಗಳು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ಪ್ರಭು, ನಿಮ್ಮ ಅಪೌರುಷದ ವರ್ತನೆಯ ಪುರಸ್ಕಾರವು ನಿಮಗೆ ಇರಲಿ. ನನ್ನ ಪ್ರತಿಜ್ಞೆಯಂತೆ ನಡೆಯುವ ಸ್ವತಂತ್ರವು ಆಸ್ಥಾನದಲ್ಲಿರಲಿ. ಸ್ವಲ್ಪ ತಡೆಯಿರಿ. ಅಲ್ಲಿ ನೋಡಿ, ಯದುಪತಿ ನಮ್ಮನ್ನು ನೋಡಿ ನಗುತ್ತಾ ಇದ್ದ ಕಡೆಯೇ ಬರುತ್ತಿರುವರು. ನಂದ ಕಿಶೋರ ನವನೀತ ಚೋರ ರುಕ್ಮಿಣಿ ಲೋಲ ಶ್ರೀಹರಿ. ನಂದ ಕಿಶೋರ ನವನೀತ ಚೋರ ರುಕ್ಮಿಣಿ ಲೋಲ ಶ್ಯಾಮಲವರ್ಣ ಕೃಷ್ಣಮುರಾರಿ ಮೋರ ಮುರಳಿಹಾರಿ. ನಂದ ಕಿಶೋರ ನವನೀತ ಚೋರ ದ್ವಾರಕೀನಾಥ ಕಂಸನ ಕಣ್ಣು ಕಿಣುಕಿಣಿ ಕಂಸನ ಮಾಡಿದ ಕಂಸನ ಕಣ್ಣು ಕಿಣುಕಿಣಿ ಕಂಸನ ಮಾಡಿದ ಸುರಾರಿ. ಕನಕನ ಕಣ್ಣು ಬಲುಮುದಗೊಂಡು ಕನಕನ ಕಣ್ಣು ಬಲುಮುದಗೊಂಡು ಕಿಂಡಿಯಲೊಣಗಿದ ಕಿಹರಿ. ಕಿಂಡಿಯದಿನುಗಿದ ದಯದಾರಿ. ಅಣ್ಣ, ಭಾರತಪುರದಲ್ಲಿ ನೆಲೆಸಿರುವ ನಮ್ಮ, ಭಾರತಪುರದಲ್ಲಿ ನೆಲೆಸಿರುವ ನಮ್ಮ ಕರುಣೆಯ ತೋರಿದ ದಯೆ ತೋರಿ, ಕರುಣೆಯ ತೋರಿದ ದಯೆ ತೋರಿ. ನಂದ ಕಿಶೋರ ನವನೀತ ಚೋರ ದ್ವಾರಕನಾಥ ಶ್ರೀಹರಿ. ನಂದಿರವರ್ಣ ಕೃಷ್ಣ ಮುರಾರಿ ರಾಘವವರ್ಣ ಮುರಾರಿ. ನಂದ ಕಿಶೋರ ನವನೀತ ಚೋರ ದ್ವಾರಕನಾಥ ಶ್ರೀಹರಿ. ಕೃಷ್ಣ ಅಣ್ಣ, ಈ ನಿನ್ನ ತಂಗಿಯ ಪ್ರಣಾಮಗಳನ್ನು ಸ್ವೀಕರಿಸು. ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು.
ಪಾಂಡುಪುತ್ತರಿ, ನಿಮಗೆ ಮಂಗಳವಾಗಲಿ. ಪರಮಾತ್ಮ, ಹೋದ ಕಾವ್ಯವೇನಾಯಿತು? ಹೋದವನಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಓಹೋ, ಸಂಧ್ಯಾ ವಿಚಾರವು ನಡೆಯಿತಷ್ಟೇ. ಓ ನಡೆಯಿತು. ಆಚಾರ್ಯ, ಏನಿಲ್ಲಿರುವುದು ನನ್ನಿಂದ ಸಾಧ್ಯವಿಲ್ಲ. ಇವರ ಇಷ್ಟದಂತೆ ಇವರು ನಡೆಯಲಿ, ನನಗೆ ತೋಚುವುದನ್ನು ನಾನು ಮಾಡುವೆನು. ಪ್ರಭು, ಸ್ವಲ್ಪ ತಡೆಯಿರಿ, ಅಣ್ಣನ ಮಾತು ಮುಗಿಲಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯ ಮುಗಿಯುವುದು. ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ಧರ್ಮನಂದನ, ನಿಮ್ಮ ಸಂದೇಶವನ್ನು ರಾಜಸಭೆಯಲ್ಲಿ ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಎಲ್ಲವೂ ತಕ್ಕ ರೀತಿಯಲ್ಲಿಯೇ ನಡೆಯಿತು. ನಾನಿನ್ನು ತಡೆಯಲಾರೆ. ಅಗ್ರಜನ ಇಷ್ಟದಂತೆ ಐದು ಗ್ರಾಮಗಳಿಗಾಗಿ ಸಂಧಿಯಾಯಿತೆ. ಹೌದು, ಅಣ್ಣ, ನಾನು ಹೋದದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಹಿಂದೆ 14 ಮಾಸದ ನೆಪದಿಂದ ಅರ್ಜುನನು ಕೈಗಳಿಗೆ ಬೆಳೆಗಳನ್ನು ಕೊಟ್ಟನು. ಈಗ ಸಂಧಿಯ ನೆಪದಲ್ಲಿ ನಮಗೆಲ್ಲರಿಗೂ ಸೀರೆ ನುಡಿಸಲು ಪ್ರಯತ್ನಿಸ್ತೀರಿಯ. ಯಾದವಾಗ್ರಡಿ, ಪೌಂಡ್ರಪುತ್ರ ಮೇಲೆ ನಿನಗಿಷ್ಟೊಂದು ಆಕ್ರೋಶ ಬೇಕೆ? ನಿನಗೆ ಇಷ್ಟೊಂದು ಆಕ್ರೋಶ ಬೇಕಯ್ಯ? ನಾನು ಹೇಳುವುದನ್ನು ಸ್ವಲ್ಪ ಸಮಾಧಾನ ಮಾಡಿಕೊಂಡು ಕೇಳು. ಇದು ನಿನಗೆ ಹೆಚ್ಚಿಸಿದ ಸಂಬಂಧಪಟ್ಟ ವಿಷಯ. ಈ ಸ್ವಾಭಿವಾದ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಅದು ಎಂತಹ ಸಂಬಂಧ ಇರುವುದು? ಬಿಡು ಕೃಷ್ಣ ಮಾತನ್ನು. ಇರುವುದು ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಕೃಷ್ಣ, ಮುಂದೇನಾಯಿತು? ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರಣ್ಣ? ಭೀಷ್ಮ, ದ್ರೋಣ ಮುಂತಾದವರು. ಆ ದುರ್ಯೋಧನ ಆತನೂ ಸಹ. ಏನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿನ್ನ ಇಚ್ಛೆ ಆಗಿತ್ತು ಕೃಷ್ಣ, ನಿನ್ನ ಇಚ್ಛೆ ಆಗಿತ್ತು. ಅದನ್ನು ಸಾಧಿಸಿದೆ, ಚೆನ್ನಾಗಿಯೇ ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷದ ಫಲವನ್ನು ನೀವೇ ಪುಂಜಿಸಿರಿ. ನನಗೆ ಇದರಲ್ಲಿ ಯಾವ ಸಂಬಂಧವೂ ಇಲ್ಲ. ನಾನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಕೆ ಸೇರಿ ನೀನು ನಿರಾಶಳಾಗಬೇಡ. ಈ ಭೀಮಸೇನನ್ನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸುವೆನು. ಆಹಾ ಭೀಮಸೇನ, ನಿಲ್ಲಯ್ಯ, ನಿಲ್ಲು. ನೀನು ನಿಜವಾಗಿಯೂ ಹಿಡಂಬಾಪತಿಯೇ ಸರಿ. ಇಲ್ಲದೆ ಹೋದರೆ ಆ ರಕ್ಕಸೆಯನ್ನಾಳುವುದು ಹೇಗೆ ಸಾಧ್ಯ? ಸಮಾಧಾನದಿಂದ ನಾನು ಹೇಳುವುದನ್ನು ಕೇಳು. ಕೃಷ್ಣ, ನನ್ನನ್ನು ಸುಮ್ಮನೆ ಕಾಡಬೇಡ. ಈ ಸಂಧಿಯ ಸುದ್ದಿಯು ನಾನು ಒಪ್ಪಲಾರನು. ನಿನಗೊಪ್ಪುವ ವಿಚಾರವನ್ನು ಆ ದುರ್ಯೋಧನ ಒಂದು ಸಂದೇಶವನ್ನು, ಪ್ರಿಯ ಸಂದೇಶವನ್ನು ಹೇಳಿ ಕಳಿಸಿರುವನಯ್ಯ. ಏನು ದುರ್ಯೋಧನ ಸಂದೇಶ? ಹಾಗಾದರೆ ಅದರ ಉದ್ದೇಶವು ಸಂಧಿಯಲ್ಲ ಕೃಷ್ಣ. ಏನು ಹೇಳುವ ಸಂದೇಶ? ಭೀಮಸೇನ, ಆ ವಿಚಾರವನ್ನು ಕೇಳುವ ಇಚ್ಛೆ ಇದ್ದರೆ ನೀನು ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಂತೆ ಹೇಳಿಬಿಡು. ಇಲ್ಲ, ಹೇಳುವುದಿಲ್ಲ. ನೀನು ಕೈಕಟ್ಟಿ ಕುಳಿತುಕೊಳ್ಳದೆ ಹೊರತಾಗಿ ನಾನು ಹೇಳುವುದಿಲ್ಲ. ಈ ಪರಿಹಾಸ ಹೇಗೆ ಕೃಷ್ಣ? ಇದು ಪರಿಹಾಸವಲ್ಲವಯ್ಯ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯವಯ್ಯ. ಆ ನಿನ್ನ ಗದಿಯನ್ನು ಆ ಪಾಶದಲ್ಲಿಟ್ಟು ನೀನು ನನ್ನ ಬಳಿ ಬಂದು ಕೈಕಟ್ಟಿ ಕುಳಿತುಕೋ. ಆಗ ನಿನಗೆ ಆ ದುರ್ಯೋಧನನ ಸಂದೇಶವನ್ನು ತಿಳಿಸುವೆನು. ಇದು ನಿನ್ನ ಇಷ್ಟದಂತೆ ಕುಳಿತುಕೊಳ್ಳುವುದು. ಈಗಲಾದರೂ ಹೇಳು. ನೀನು ಕೋಪ ಮಾಡುವುದಿಲ್ಲವಷ್ಟೇ? ಕ್ಷಣಕಾಲ ಮಾತ್ರ. ಹಾಗಾದರೆ ನೀನೀಗ ನನ್ನ ಬಂದಿ. ಯಾಜ್ಞಸೇನಿ, ಅಣ್ಣ, ಹೀಗೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿದೆವೆನ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗವು ನನಗೆ ಒಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಬಂಧಿಸು. ಇದೇನು ಪರಿಹಾಸ್ಯ ಅಣ್ಣ? ಇದು ಪರಿಹಾಸ್ಯವಲ್ಲ ತಂಗಿ. ಶತ್ರುಗಳ ಹೆಡೆಮುಡಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತಿಯಂತೆ. ಅದರಂತೆ ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಬಂಧಿಸಲು ಬರುವುದೋ ಇಲ್ಲವೆಂದು. ಮಹೋಚ್ಚಾಲಿ, ಶ್ರೀಕೃಷ್ಣ ಪರಮಾತ್ಮನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಬಂಧಿಸು.
ಹಾಗಾದರೆ ಈಗ ಎಲ್ಲರೂ ಕೇಳಿರಿ ಆ ದುರ್ಯೋಧನ ಕೊಟ್ಟ ಸಂದೇಶವನ್ನು. ಭೀಮಸೇನನ್ನು ಬಂಧಿಸುವ ಹಗ್ಗವು ಹಿಂದೂ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಯಿತು. ಏನು ಹೇಳಿದ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸದ ದುರಾತ್ಮರು ಯಾರು? ಮತ್ತಿನ್ಯಾರು? ದುರಾಚಾರಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು, ದುಷ್ಟಾಚಾರಿಯಾದ ದುಶ್ವಾಸನನು ಈ ಕಾರ್ಯವನ್ನು ಮಾಡಿದನು. ಇಂತಹ ಕಾರ್ಯ ಅವರಿಂದಲ್ಲದೆ ಮತ್ಯಾರಿಂದ ಸಾಧ್ಯವಯ್ಯ? ಆಚಾರಿ, ನನ್ನ ಕೈಗಳನ್ನು ಬಿಚ್ಚು, ನನ್ನ ಕೈಗಳನ್ನು ಬಿಚ್ಚು. ಈ ನೀಚ ಕೃತಿಯಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಬಿಟ್ಟಿದೆ. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವಾಂಗುಡಿಯನ್ನು, ಪಾಂಡವರ ರಾಯಭಾರಿಯನ್ನು, ಆ ಕುಂಡಿ ಕೌರವನು ಈ ರೀತಿ ಅಪಮಾನಪಡಿಸಿದರೆ ಧರ್ಮರಂತರ ಧನುಂಜಯ, ಇದಕ್ಕೆ ನಿಮ್ಮಗಳ ಉತ್ತರವೇನು? ಇಷ್ಟು ಮಾತ್ರವಲ್ಲ, ಆ ದುರ್ಯೋಧನನು ನಿಮ್ಮ ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. ದುಡುಕುತ್ತ ನುಡಿದ ಕೌರವನು ಇದರಿಂದ ಬಗೆಯೇ ಕೇಳು. ದುಡುಕುತ್ತ ನುಡಿದ ಕೌರವನು ಇದರಿಂದ ಬಗೆಯೇ ಕೇಳು. ಕಡೆಗೂ ಯುದ್ಧವಾಗೈವೆ ಕೊಡೆನೆಂದು ರಾಜ. ಕಡೆಗೂ ಯುದ್ಧವಾಗೈವೆ ಕೊಡೆನೆಂದು ರಾಜ. ಐವರಿಗೈದು ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಬಿಡೆನು. ಐವರಿಗೈದು ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಬಿಡೆನು. ಬಡಿದೆನು ನಾನು ರಾಜ ಬಡಿದಾಗ ಎಲ್ಲ. ಕೊಡುವೆನು ನಾನು ರಾಜ ಬಡಿದಾಗ ಎಲ್ಲ. ದುಡುಕುತ್ತ ನುಡಿದ ಕೌರವನು ಇದರಿಂದ ಬಗೆಯೇ ಕೇಳು. ಕಡೆಗೂ ಯುದ್ಧವಾಗೈದು ಕೊಡೆನೆಂದ ರಾಜ. ನೀವು ಸಂಧಿಯನ್ನು ಬಯಸುವುದಾದರೆ ಅದು ರಣರಂಗದಲ್ಲಿ ವೀರ ರಥಿಕರ ಘೋಷದಲ್ಲಿ ಎಂದು ನುಡಿದೆಯೇ ಬಿಟ್ಟ. ಈ ಸಂದೇಶಕ್ಕೆ ನಮಗೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನಮ್ಮ ಪ್ರಯತ್ನಗಳೆಲ್ಲವನ್ನೂ ವಿಫಲವಾಗಿ ಮಾಡಿ ಮುಂದೆ ಬಂದು ನಿಂತಿರುವುದು ಯುದ್ಧ. ಕೃಷ್ಣ, ನೀನು ತಿಳಿದಿರುವೆ, ನಾನು ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡಿದವನೆಂದು. ಇನ್ನು ಮುಂದೆ ನಿನ್ನ ಮನಸ್ಸಿಗೆ ಹೇಗೆ ತೋಚುವುದು ಹಾಗೇ ಮಾಡು ಪರಮಾತ್ಮ. ಕೃಷ್ಣ ಈ ಗಣಪಾಪ ಸಮವ ಪ್ರಳಯದ ಮಹಾಕ್ರಾಂತಿ ಅಶಾಂತಿಯ ಮಾನದಹನ ಧರ್ಮ ಪತನ ಕೃಷ್ಣ
ಘೋರ ನೋಡಲಾರೆ ಧರ್ಮದ ಪತನ ಸೋದರ ಸಮರ ನೋಡಲು ಘೋರ ನೋಡಲಾರೆ ಧರ್ಮದ ಪತನ ಭೀಕರವಾದ ಸಮರವ ನಡೆಸಿ ಭೀಕರವಾದ ಸಮರವ ನಡೆಸಿ ಜಾತಿಯ ಧ್ವಜವನ್ನು ಹಾರಾಡಿ ಜಾತಿಯ ಧ್ವಜವನ್ನು ಹಾರಾಡಿಸಿ ನನ್ನ ಪ್ರಯತ್ನಗಳೆಲ್ಲವನ್ನೂ ವಿಫಲವಾಗಿ ಮಾಡಿ ಬಂದು ನಿಂತಿರುವುದು ಯುದ್ಧ. ಇನ್ನು ಮುಂದೆ ನಿನ್ನ ಮನಸ್ಸಿಗೆ ಹೇಗೆ ತೋಚುವುದೋ ಹಾಗೇ ಮಾಡು ಪರಮಾತ್ಮ. ವಾಚಾಲಿ ನನ್ನ ಕೈಗಳನ್ನು ಬಿಚ್ಚು. ಅರ್ಜುನ, ಧರ್ಮರಾಯ, ನನ್ನ ಕೈಗಳನ್ನು ಬಿಚ್ಚು. ಶ್ರೀಕೃಷ್ಣ ಪರಮಾತ್ಮ, ನನ್ನ ಕೈಗಳನ್ನು ಬಿಚ್ಚು. ಯಾರು ಬಿಚ್ಚುವುದಿಲ್ಲವೋ ಬೇಡ ಬೇಡ ಬೇಡ. ಯಾರಾಗಬಹುದೇ? ಈಗ ಎಲ್ಲರೂ ಕೇಳಿರಿ ನನ್ನ ಪ್ರತಿಕ್ರಿಯೆಯನ್ನು. ಏನು ಪರ್ವತಗಳೇ ತಲೆ ಕೆಳಗಾದರೂ ಕೃಷ್ಣ ಪರಮಾತ್ಮ, ಏನು ಪರ್ವತಗಳೇ ತಲೆ ಕೆಳಗಾದರೂ ಸಪ್ತ ಸಾಗರಗಳು ಏಕವಾದರೂ ಆ ಚಲಿಸುವ ಸೂರ್ಯ ಚಂದ್ರಾದಿಗಳೇ ಗತಿ ತಪ್ಪಿದರು ಆ ಗೌರವನ ಸಕ್ಕನ್ನಡಿಗಿಸದೆ ಬಿಡನು ನಿನ್ನಾಡ ಕೃಷ್ಣ. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೆ ನಿಜವಾದರೆ ನಮ್ಮ ವೀರ ಮಾತೆ ಕುಂತಿ ದೇವಿಯ ಸ್ತನಪಾನವನ್ನು ಮಾಡುತ್ತೆ ನಿಜವಾದರೆ ನಾಳಿನ ಯುದ್ಧದಲ್ಲಿ ಕೌರವರ 99 ಮಂದಿ ಸಹೋದರನ್ನು ಸಂಪೂರ್ಣವಾಗಿ ನಾಶ ಮಾಡಿ ಆ ದರ್ಪಿತ ದುರ್ಯೋಧನನ ತೊಡೆಯನ್ನು ಈ ನನ್ನ ಗದಾದಂಡದಿಂದ ಪುಡಿ ಪುಡಿ ಮಾಡಿ ಅವನ ರಾಜ ಕಿರೀಟವನ್ನು ನನ್ನ ಎಡಗಾಲಿನಿಂದ ಪುಡಿ ಪುಡಿ ಮಾಡದೆ ಹೋದರೆ ನನಗೆ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ನನಗೆ ಅತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ನನಗೆ ಅತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಶ್ರೀಕೃಷ್ಣ ಪರಮಾತ್ಮ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ.